ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಒಟ್ಟಿಗೆ ಇದ್ದಾಗ ನಮ್ಮದು 11,30,000 ಸರಾಸರಿ ಹಾಲು ಬರ್ತಾ ಇತ್ತು ಅದು. ಈಗ ನಮ್ಮದು ವಿಭಾಗ ಆದಮೇಲೆ ಕೋಲಾರದ್ದು 6.5 ಲಕ್ಷ ಲೀಟ್ರ್ ಬರ್ತಾಯಿದೆ ಇವಾಗ ಈ ಚಳಿಗಾಲದಲ್ಲಿ. ಈಗ ಒಟ್ಟಾರೆ ಲಾಸ್ಟ್ 2 ಇಯರ್ಸ್ಗೆ ನಾವು ಕಂಪೇರ್ ಮಾಡಿದಾಗ ಲಾಸ್ಟ್ 2 ಇಯರ್ಸಲ್ಲಿ ನಮ್ಮದು 2.5 ಲಕ್ಷ ಲೀಟ್ರು ಜಾಸ್ತಿ ಮಾಡಿದ್ದೀವಿ, ಪ್ರೊಕ್ಯೂರ್ಮೆಂಟ್ ಜಾಸ್ತಿ ಮಾಡಿ. 16 ಒಕ್ಕೂಟ ಇದೆ. 16 ಒಕ್ಕೂಟದಲ್ಲಿ ಕೂಡ ನಾವು ಗರಿಷ್ಠ ಮಾರಾಟ ಮಾಡ್ತಾಯಿದ್ದೀವಿ. 25% ಕರ್ಡ್ಸು ಪರ್ಸೆಂಟೇಜ್ ನಮ್ಮದು ಜಾಸ್ತಿ ಮಾರಾಟ ಇದೆ. ಈ ವರ್ಷದಲ್ಲಿ 1,20,000 ಲೀಟ್ರ್ ನಮ್ಮದು ಸರಾಸರಿ ಮೊಸರು ಮಾರಾಟ ಮಾಡ್ತಾಯಿದ್ದೀವಿ. 5.5 ಲಕ್ಷ ಲೀಟ್ರ್ ನಮ್ಮದು ದ್ರವರೂಪದಲ್ಲಿ ಪಟ್ಟಣಗಳ ಮುಖಾಂತರ ಹಾಲು ನಾವು ಮಾರಾಟ ಮಾಡ್ತಾಯಿದ್ವಿ. ಗುಡ್ ಲೈಫ್ ಹಾಲು ಕೂಡ 2.5 ಲಕ್ಷ ಲೀಟ್ರ್ ಹಾಲು ಮಾರಾಟ ಮಾಡ್ತಾಯಿದ್ದೀವಿ. ಈಗ ಏನಾಗುತ್ತೆ, ನಮ್ಮ ಮಾರಾಟಕ್ಕಿಂತ ಪ್ರೊಕ್ಯೂರ್ಮೆಂಟ್ ಜಾಸ್ತಿ ಇದ್ದಾಗ ನಾವು ರೈತರಿಗೆ ನಿಲ್ಲಿಸಬೇಕಾಗತ್ತೆ. ಸೊ ರೈತರಿಗೆ ತೊಂದರೆ ಮಾಡೋದು ಬೇಡ ಅಂತಲೇ ಹೇಳಿ ನಮ್ಮದು ಏನು ರೈತರಿಂದ 100% ಬರ್ತಾಯಿದೆ, ನಾವು ಅದನ್ನು ಸಂಪೂರ್ಣವಾಗಿ ತೆಗೆದುಕೊಂಡು ಪೌಡ್ರಾಗಿ ಕನ್ವರ್ಟ್ ಮಾಡಿ ಇಡ್ತಾಯಿದ್ದೀವಿ. ಹೆಚ್ಚುವರಿ ಹಾಲನ್ನು ಪ್ರಸ್ತುತ ನಮಗೆ ಈಗ 2,100 ಟನ್ನು ನಮ್ಮದು SMP ಪೌಡರ್ ಇದೆ. ಬೆಣ್ಣೆ 800 ಟನ್ನು ಇದೆ. ಬೆಣ್ಣೆನ ನಾವು ಡಿಮ್ಯಾಂಡ್ ಇದೆ, ನಮ್ಮದು ತುಪ್ಪ ಕನ್ವರ್ಟ್ ಮಾಡ್ತಾಯಿದ್ದೀವಿ. ಇಡೀ ಭಾರತದಾದ್ಯಂತ ನಮಗೆ ಹಾಲಿನ ಡಿಮ್ಯಾಂಡು ಕಡಿಮೆ ಆಗಿದೆ, ಬೇಡಿಕೆ ಕಡಿಮೆ ಆಗಿದೆ. ಟೋಟಲ್ ಉತ್ಪಾದನೆ ಜಾಸ್ತಿ ಆಗಿದೆ. ಹಾಲಿನ ಪೌಡರ್ ನಾವು 1 kg ಪೌಡ್ರ್ ಮಾಡಬೇಕಾದ್ರೆ 320 ರೂಪಾಯಿ SMP ರೇಟು ಬರ್ತದೆ, ಕಾಸ್ಟ್ ಆಫ್ ಪ್ರೊಡಕ್ಷನು. ನಮಗೆ ಪ್ರಸ್ತುತ ಡಿಮ್ಯಾಂಡ್ ಇರೋದು ಇವಾಗ 240 ರೂಪಾಯಿ ರೇಟ್ ಇದೆ ಇವಾಗ. ಆಮೇಲೆ ಬೇಡಿಕೆನೂ ಇಲ್ಲ, ಅದಕ್ಕೆ ರೇಟು ದರನೂ ಕಡಿಮೆ ಇದೆ. ಹಾಗಾಗಿ ನಮಗೆ ಒಕ್ಕೂಟಕ್ಕೆ ಲಾಸ್ ಆಗಿದೆ. ನಮ್ಮದೇ ಒಕ್ಕೂಟ ಅಲ್ಲ, ಎಲ್ಲ ಒಕ್ಕೂಟಗಳು ಕೂಡ ಇದು ಲಾಸ್ ಆಗ್ತಾಯಿದೆ. ಅದು ಪ್ರೋತ್ಸಾಹಧನ ಅಂತ ಬಂದಾಗ ನಮಗೆ ಈಗ ಜನರಲ್ ಗ್ರೂಪ್ಗೆ ಜೂನ್ 24 ತನಕ ಕ್ಲಿಯರ್ ಆಗಿದೆ, ನಮ್ಮದು ಜುಲೈ ತನಕ ಕ್ಲಿಯರ್ ಆಗಿದೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ 5 ತಿಂಗಳದು ಪೆಂಡಿಂಗ್ ಇದೆ. ಅದು 40.6 ಕೋಟಿ ಅದು ಹಂಗೆ ಪೆಂಡಿಂಗ್ ಇದೆ ಅದು. ಆಮೇಲೆ SC ಗ್ರೂಪಿಗೆ ಬಂದಾಗ ಅಕ್ಟೋಬರ್, ನವಂಬರ್, ಡಿಸೆಂಬರ್ದು ಪೆಂಡಿಂಗ್ ಇದೆ 2 ತಿಂಗಳದು. ಅದು ಸರಿಸುಮಾರು 1,98,00,000 ರೂಪಾಯಿ ಬರಬೇಕಾಗಿದೆ ಗೌರ್ಮೆಂಟಿಂದ, ರಾಜ್ಯ ಸರ್ಕಾರ ವತಿಯಿಂದ. ನಂತರ ಇದು ST ಗ್ರೂಪ್ಗೆ ಬಂದಾಗ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ 4 ತಿಂಗಳದು ಬರಬೇಕಾಗಿದೆ. ಒಟ್ಟಾರೆ 3 ಸೇರಿಸಿದಾಗ 44 ಕೋಟಿ ಗೌರ್ಮೆಂಟ್ ಕಡೆಯಿಂದ ಪ್ರೋತ್ಸಾಹಧನ ಬರಬೇಕಾಗಿದೆ. ಸರ್, ಇದು ಬರ್ತಾಯಿದೆ KMF ಮುಖಾಂತರ, ಅದು ಆಗ್ತಾಯಿದೆ. KMF ಮುಖಾಂತರ ಗೌರ್ಮೆಂಟ್ ಲೆವೆಲ್ಗೆ ಅದು ತೊಗೊಂಬರ್ತಾ ಇದ್ದಾರೆ. ಅದು ಫಾಲೋಅಪ್ಪು ಆಗ್ತಾಯಿದೆ. ರೈತರಿಗೆ ಖಂಡಿತವಾಗಿ ಅವತ್ತೇ ಕೊಟ್ಬಿಟ್ರೆ ಅನುಕೂಲ ರೈತರಿಗೆ. ಇದು ಗೌರ್ಮೆಂಟಿಂದ ಕೊಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ. ಮೊನ್ನೆ ಕೂಡ ಅದು ಪೆಂಡಿಂಗ್ ಅಮೌಂಟ್ ಎಲ್ಲ ಬಂತು. ಇದು 40 ಕೋಟಿ ಈಗ ಪೆಂಡಿಂಗ್ ಇದೆ, ಬರುತ್ತೆ ಅದು ಗೌರ್ಮೆಂಟಿಂದ. ಫಾಲೋಅಪ್ ಮಾಡ್ತಾಯಿದ್ದೀವಿ. ಖಂಡಿತವಾಗಿ ಅದು ಮೊದಲಿಂದನೂ, ಇವತ್ತಲ್ಲ, ಅದು ಸುಮಾರು ಒಂದು 7-10 ವರ್ಷದಿಂದಲೂ ಕೂಡ 2 ಬಿಲ್ಲು ಪೆಂಡಿಂಗ್ ಇದೆ. ಮಿಕ್ಕಿದನ್ನೆಲ್ಲ ನಾವು ಇನ್ ಟೈಮಾಗಿ ಕೊಟ್ಕೊಂಡು ಬರ್ತಾಯಿದ್ದೀವಿ. ಇಲ್ಲ, ಕೊಟ್ಕೊಂಡು ಕಂಟಿನ್ಯೂಸ್ ಆಗಿ ಕೊಟ್ಕೊಂಡು ಬರ್ತಾಯಿದ್ದೀವಿ. ಏನು ತೊಂದರೆ ಏನಿಲ್ಲ. ಇಲ್ಲ, ಒಕ್ಕೂಟ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ, ಏನು ತೊಂದರೆ ಏನಿಲ್ಲ. ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ. ಆಮೇಲೆ 3 ಪ್ರಾಜೆಕ್ಟ್ಸ್ ಮಾಡಿದ್ದೀವಿ ನಾವು. ಐಸ್ ಕ್ರೀಮ್ ಪ್ರಾಜೆಕ್ಟ್ ಮಾಡೋದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಆಮೇಲೆ 10 ಲಕ್ಷ ಲೀಟ್ರದು ಮೆಗಾ ಡೈರಿ ನಾವು ಕನ್ಸ್ಟ್ರಕ್ಷನಲ್ಲಿದೆ. ಒಂದು ಸುಮಾರು ಅರೌಂಡ್ 70% ಸಿವಿಲ್ ಕಾಮಗಾರಿ ಮುಗಿದಿದೆ ಅದು. ಆಮೇಲೆ ಸೋಲಾರ್ ಕೂಡ ಅದೊಂದು 70-80% ಅದು ಮುಗಿದಿದೆ. ಸೊ ಒಕ್ಕೂಟ ಏನು ನಾವು ವಿಭಜನೆ ಆಗಿತ್ತು ಬೆಂಗಳೂರು ಡೈರಿಯಿಂದ 1987ರಿಂದ ಇಲ್ಲಿ ತನಕ, ಕೋಲಾರ ಡೈರಿ ಕಾಣದಂಥ ಪ್ರಗತಿ ಒಂದೂವರೆ ವರ್ಷದಿಂದ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ. ಖಂಡಿತ ಆಗುತ್ತೆ. ಚುನಾವಣೆ ಜನರಲ್ ಬಾಡಿ ಮೀಟಿಂಗ್ ಮಾಡಿ ನಾವು ಚುನಾವಣೆಗೆ ಡಿಲಿಮಿಟೇಷನ್ಸ್ ಮಾಡಿ ಜನರಲ್ ಬಾಡಿ ಮೀಟಿಂಗ್ ಕ್ಲಿಯರ್ ಮಾಡ್ಕೊಂಡು ಮಾಡ್ತೀವಿ. ಇಲ್ಲ, ಮೊನ್ನೆ ಏನಾಗಿದೆ, ಇದು ಕೋರ್ಟಲ್ಲಿ ತಡೆಯಾಜ್ಞೆ ತಂದಿದ್ರದು. ಅದು 27ನೇ ತಾರೀಕಿನ 21ನೇ ತಾರೀಕು ಇತ್ತು. ಅದು ಸಿಟ್ಟಿಂಗ್ ಇರಲಿಲ್ಲ ಜಡ್ಜು. 27ಕ್ಕೆ ಮುಂದುವರೆದಿದೆ. 100% ಅದು 27ನೇ ತಾರೀಕು ಕ್ಲಿಯರ್ ಆಗುತ್ತೆ.